ಗಾಡಿ ಪಾರ್ಕಿಂಗ್ ಇಲ್ಲೇ ಉಂಟಾ? 10 ರೂಪಾಯಿ, 30 ರೂಪೀಸ್, 50 ರೂಪೀಸ್. ಎಲ್ಲಿಯಪ್ಪ ಊಟ ಹೋಗಿದ್ದಾರೆ. ಇಲ್ಲಿ ಬೇವರು. ಇಲ್ಲಿ ಯಾವುದೋ ರಿಯಾಲಿಟಿಗೆ ಬಂದಂಗಿದೆ. ನಮಗೆ ಮ್ಯಾಪ್ ಏನೋ ತಪ್ಪು ಹೋಗಿದೆ ಲೊಕೇಶನ್. ಇದು ಏನಂತ ಗೊತ್ತಿಲ್ಲ. ಹಿಂಗೆ ಹೋದ್ರೆ ಕೊಡ್ಲೆ ಬೀಚಿಗೆ ಹಿಂಗೆ ತೋರಿಸ್ತಾ ಉಂಟು. ಇದು ಓಮ್ ಬೀಚ್ ಈ ಕಡೆನಾ? ಓಮ್ ಬೀಚ್ ಇದು ಓಮ್ ಬೀಚು ನೋಡಿ. ಓಮ್ ಕಾಣುತ್ತೆ ಓಮ್ ಬೀಚ್. ಇದು ಕಡ್ಲೆ ಬೀಚ್. ಇಲ್ಲಿ ಕಡ್ಲೆ ಅಲ್ಲ ಗುರು, ಕೂಡ್ಲೆ ಬೀಚ್. ಕೂಡ್ಲೆ ಬೀಚ್, ಕೊಡ್ಲೆ ಬೀಚ್, ಕೊಡ್ಲೆ ಬೀಚ್ ಅವಾಗಿಂದ. ಲೆಫ್ಟ್ ಇಲ್ಲೇನಾ? ಓಕೆ, ಅಲ್ಲಾಕ್ ಅಲ್ಲೇ ಮುಂದೆ. ಇಲ್ಲೇ ಎಲ್ಲರೂ ಪಾರ್ಕಿಂಗ್ ಮಾಡೋ ಮುಂದೆ ಯಾಕೆ ತಗೊಂಡು ಹೋಗ್ತಿ? ಇದು ಸ್ಟೆಪ್ನ ಇಳಿತಾ ಕೂಡ್ಲೆ ಬೀಚಿಗೆ ರೀಚ್ ಆಗ್ತೀವಿ. ಸ್ಟಾರ್ಟ್ ಮಾಡ್ಲಾ? ಹೋಗೋಣ, ಲೆಟ್ಸ್ ಗೋ. ಯಾರೂ ಇಲ್ಲ ಇಲ್ಲಿ. ಓಮ್ ಬೀಚಲ್ಲಿ ಜನ ಇದ್ದಾರೆ. ಮುಂದೆ ಹೋದರೆ ಜನ ಇರ್ಬೋದು ಅನ್ಕೊತೀನಿ. ಯಾಕಂದರೆ ಇವಾಗ ಮಧ್ಯಾಹ್ನ ಟೈಮು 2:34. ಹೀಗೂ ಉಂಟೆ? ಎಸ್, ಹೀಗೂ ಉಂಟು. ವೆಲ್ಕಮ್ ಟು ಕೂಡ್ಲೆ ಬೀಚ್. ಏನು ಮಗ, ಎಲ್ಲ ಬೀಚು ಒಂದೇ ಥರ ಉಂಟು, ಆದರೆ ಶೇಪ್ ಮಾತ್ರ ಚೇಂಜ್. ಹಾಗೆಲ್ಲ ಅರ್ಥ ಮಾಡ್ಕೊಂಡು ಆಗ್ಬೇಡ ಕಣ, ಬೇಗ ದೊಡ್ಡವನಾಗ್ಬಿಡ್ತೀಯ, ಒಳ್ಳೇದಲ್ಲ. ಈಗ ಹತ್ರ ಸೈಕಲ್ ಹಾಕೊಂಡಿದ್ದಾರೆ. ಈಗೆಲ್ಲ ಹೋಗೋಣ. ಇದು ಮಣ್ಣು ರಂಗೋಲಿ ಆದ್ರಂಗಿದೆ. ಯಾವುದೋ ಒಂದು ಹುಳ ಗುರು ಇದು. ಸೂಪರ್. ಓಮ್ ಬೀಚ್ ಬರೋದೆಲ್ಲ ಹೇಳಿ ಆ ಕಡೆ ಹಿಂಗೆ ಬಂದರೆ ಆಗಿತ್ತು. ನಾವು ಏನು ಮಾಡಬೇಕಿತ್ತು ಗೊತ್ತಾ? ಹಿಂಗೆ ಟ್ರೆಕ್ಕಿಂಗ್ ಮಾಡ್ತಾ ಇಲ್ಲಿ ಕಾಡು ಬಟ್ ಆಗೋದು ಹತ್ತುತ್ತಾ ಇಲ್ಲಿ ಬರಬೇಕಿತ್ತು ಟ್ರೆಕ್ಕಿಂಗ್ ಮಾಡ್ತಾ. ಸೊ ಬರಲಿಲ್ಲ, ಕ್ಷಮೆ ಇರಲಿ. ಎಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಈಗ ಇಲ್ಲಿನ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋಣ. ಕೂಡ್ಲೆ ಬೀಚ್ನ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ಬೀಚು ಅಲ್ಲಿದೆ, ಸಾರಿ ಬೀಚು ಇಲ್ಲಿದೆ, ನೀರು ಅಲ್ಲಿದೆ. ಏನಾಗುತ್ತೆ ಗೊತ್ತಾ? ಬೀಚಿನ ಅಲ್ಲ ಸಮುದ್ರದ ನೀರು ಬಂದು ದಡ ಕೊಡಿಯುತ್ತೆ. ಇದೇ ಸಮುದ್ರ ಅಂತಾರೆ, ಇದೇ ಕೊಡ್ಲೆ ಬೀಚ್ ಅಂತಾರೆ. ಕಡ್ಲೆ ಬೀಚ್ ಅಲ್ಲ, ಕೂಡ್ಲೆ ಬೀಚ್ ಅಂತಾರೆ. ಮತ್ತೇನು ಗೊತ್ತಾ? ಆ ಕಡೆ ಓಮ್ ಬೀಚ್ ಇದೆ, ಈ ಕಡೆ ಕೂಡ್ಲೆ ಬೀಚ್ ಇದೆ, ಆ ಕಡೆ ಮತ್ತೆ ಯಾವುದೋ ಬೀಚ್ ಇದೆ. ಹಂಗೆ ಬೀಚಸ್ ಇವೆ. ಈಗ ಮತ್ತೇನು ಮುಗೀತಾ? ಮತ್ತೆ ಬೀಚ್ ಎಕ್ಸ್ಪ್ಲೋರ್ ಹೆಂಗೆ ಮಾಡೋದು? ಇಷ್ಟೇ ಮಾಡಿದ್ರೆ ಆಗಲ್ಲ, ಏನಾದ್ರು ಕಂಟೆಂಟ್ ಕೊಡ್ಬೇಕಲ್ಲ. ಗಾಯ್ಸ್ ನೋಡ್ರಿ ಗಾಯ್ಸ್, ಹುಡುಗಿರು ಬರ್ತವ್ರೆ ಈ ಕಡೆ ನೋಡಿ ಗಾಯ್ಸ್. ಜೂಮ್ ಮಾಡಿ ತೋರಿಸ್ಬೇಕಿತ್ತ? ತೋರಿಸ್ತೀನಿ ತಡೀರಿ, ಬ್ಯಾಡ್ ಆಗಿರೋ ಆ ಸೊಂಡ್ ಪೋಲಿ ಆಗೋದು ಬೇಡ. ಈಗ ವಿಷಯಕ್ಕೆ ಬರೋಣ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಬೀಚಲ್ಲಿ ಆಟ ಆಡ್ತವ್ರೆ ಹಿಂಗೆ, ಓಕೆನಾ? ಆದರೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಎಲ್ಲಿ ಸುಮಾರಷ್ಟು ಹಿಂದ್ಗಡೆ ಕಾಣ್ತಾ ಇರ್ಬೋದು ನಿಮಗೆ. ಸುಮಾರಷ್ಟು ಜನ ಹಂಗೆ ನಿಂತ್ಕೊಂಡಿದ್ದಾರೆ. ಈಗ ನಾನು ಏನು ಮಾಡ್ತೀನಿ, ಈಗ ಕೆಲವು ಕ್ಷಣಗಳಲ್ಲಿ ಇಲ್ಲಿ ಕುತ್ಕೊಂಡಿದ್ದೀನಿ ಅಲ್ವಾ, ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೀರಲ್ಲಿ ಆಟ ಆಡ್ತೀನಿ, ಓಕೆನಾ? ಇವಾಗ ಕೂಡ್ಲೆ ಬೀಚಿಂದ ಕೂಡ್ಲೆ ಬೀಚಿಂದ ಸೊ ಗೈಸ್, ಇವಾಗ ಕೂಡ್ಲೆ ಬೀಚಿಂದ ಹೋಗ್ತಾ ಇದ್ದೀನಿ. ಬ್ಯಾಗು ಅಲ್ಲಿ ಇಟ್ಟಿದ್ದೀನಿ, ಬ್ಯಾಗ್ ತಗೊಂಡ್ಬಿಟ್ಟು ಹೋಗೋಣ. ಇಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಓಮ್ ಬೀಚಲ್ಲೆಲ್ಲ ಸಗತ್ತಾಗಿ ಜನ ಅವರೆ, ಗೋಕರ್ಣ ಬೀಚಲ್ಲೂ ಜನ ಅವರೆ. ಹೋಗೋದು ಎಲ್ಲಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಪಾರ್ಟ್ 5 ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ನೀರು ಚರಂಡಿ ನೀರು, ಚಪ್ಪಲಿ ಇವೆ ಮೈಗೆ ಬಂದು